ಪನ್ನೀರ್ ದಮ್ ಬಿರಿಯಾನಿ ಮಾಡೋದು ಹೆಂಗೆ ಅಂತೇಳಿ ನೋಡ್ಕೊಂಡು ಬರೋಣಂತ ಬರ್ರಿ. ಮೊದಲ ಒಂದು ಬೋಗೋಣಿಗೆ ಒಂದು 2 ಚರಿಗೆಯಷ್ಟು ನೀರು ಹಾಕಿ ಮಸಾಲೆ ಐಟಮ್ಸ್ ಹಾಕಿ ಬಾಸ್ಮತಿ ರೈಸ್ ಹಾಕ್ಕೊಂಡೇನು ನೋಡ್ರಿ. ನಾನು 1.5 ಗ್ಲಾಸ್ ರೈಸ್ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಎಣ್ಣೆ ಹಾಕಿ ಕುದಿಯೋಕ್ಕಿಟ್ಟೇನಿ. ಒಂದು ಬೌಲ್ಗೆ ಕಟ್ ಮಾಡಿರೋವಂಥ ಪನ್ನೀರ್ ಹಾಕ್ಕೊಂಡು ಅದಕ್ಕೆ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಒಂಚೂರು ಉಪ್ಪು ಹಾಕಿ ಚೆಂದಾಗ ಮಿಕ್ಸ್ ಮಾಡಿ ಇಟ್ಕೊಂಡೀನಿ. ಈ ಕಡೆ ರೈಸ್ ನೋಡ್ರಿ 80% ಬೆಂದಿತ್ತು. ಅದನ್ನು ಒಂದು ಜಾಲರಿ ಒಳಗೆ ಎಲ್ಲ ಸೋಸ್ ಇಟ್ಕೊಂಡು ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಪನ್ನೀರೆಲ್ಲ ಹಾಕಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡೀನಿ. ಒಂದು ಬಾಳ್ಗಿಗೆ ಒಂದು 3 ಚಮಚದಷ್ಟು ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ರೋಸ್ಟ್ ಮಾಡಿರುವಂಥ ಪನ್ನೀರ್ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಬೆಂದಿರುವಂಥ ರೈಸ್ ಹಾಕಿ ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿರೋಂಥ ಆನಿಯನ್ನ ಹಾಕಿ ದೋಸೆ ತವ ಮೇಲೆ ಈ ರೀತಿ ಒಂದು 10 ನಿಮಿಷ ದಮ್ ಕಟ್ಟಿ ಇಡಬೇಕು. ಇವಾಗ ಮಿಕ್ಸ್ ಮಾಡಿರೋ